ಬಸ್ ಸೀಟ್ ಹಿಡಿಯೋದಕ್ಕೆ ಹೋಗಿ ಚಕ್ರಕ್ಕೆ ಸಿಕ್ಕಾಕೊಂಡು ಕೈಯೇ ಕಟ್ಟಾಗೋಗಿದೆ. ಎಲ್ಲಿ ಗೊತ್ತಾ? ಚನ್ನಪಟ್ಟಣದ KSRTC ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿರೋದು. ಬಹಳಷ್ಟು ಜನ ಈ ಥರ ಮಾಡ್ತಿರ್ತೀರಿ, ಕರ್ಚೀಫ್ ಹಾಕೋರು ಇರ್ತೀರಿ, ಬ್ಯಾಗ್ ಇಡೋರು ಇರ್ತೀರಿ, ಇಲ್ಲ ಕಿಟಕಿಯಿಂದನೇ ಒಳಗಡೆ ನುಗ್ಗಿ ಸೀಟ್ ಹತ್ಕೊಳ್ಳೋರು ಇರ್ತೀರಿ. ಇದೆಲ್ಲ KSRTC ಬಸ್ಸಲ್ಲಿ ಪ್ರತಿನಿತ್ಯ ಸಿಗೋ ಚಿತ್ರಣ. ಆದರೆ ದುರಂತ ಅಂದರೆ 58 ವರ್ಷದ ಜಯಮ್ಮ ಅವರು ಬಸ್ ಟೈರಿಗೆ ಸಿಗಾಕೊಂಡು ಅವ್ರ ಕೈಯೇ ಕಟ್ಟಾಗೋಗಿದೆ. ಚನ್ನಪಟ್ಟಣ ತಾಲೂಕಿನ ಹೊನ್ನನಾಯಕನಹಳ್ಳಿ ಗ್ರಾಮದ ಜಯಮ್ಮ ಕೆಸ್ತೂರ್ ಮಾರ್ಗದ ಬಸ್ ಸೀಟ್ ಹಿಡಿಯೋದಕ್ಕೆ ಹೋಗಿ ಇಂಥ ಕೆಲಸ ಮಾಡ್ಕೊಂಡಿದ್ದಾರೆ ನೋಡಿ. ಬಸ್ ಸೀಟ್ ಹಿಡಿಯೋದಕ್ಕೆ ಓಡಿ ಆಯಾ ತಪ್ಪು ಬಿದ್ದು ಚಕ್ರಕ್ಕೆ ಕೈ ಸಿಕ್ಕಾಕೊಂಡಿತ್ತು. ಜಯಮ್ಮನನ್ನ ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. ಸಮರ್ಪಕ ಬಸ್ ಇಲ್ಲದೇ ಇರೋದಕ್ಕೆ KSRTC ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ ಭುಗಿಲೆದ್ದಿದೆ. ನೋಡ್ರಿ, KSRTC ಬಸ್ಸಲ್ಲಿ ಎಂತೆಂಥ ಚಿತ್ರಣಗಳು ನೋಡಕ್ಕೆ ಸಿಗುತ್ತೆ ಅಂದರೆ ಆ ಥರ ಜನಕ್ಕೆ. ಅಟ್ ದ ಸೇಮ್ ಟೈಮ್ ಸಮರ್ಪಕ ಬಸ್ಗಳು ಇಲ್ಲದೆ ಇರ್ಬೋದು. ಅಯ್ಯೋ, ಈ ಬಸ್ ಬಿಟ್ಬಿಟ್ರೆ ಇನ್ನು ನನಗೆ ಬೇರೆ ಬಸ್ ಸಿಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿ ಅವರು ಬಸ್ ಸೀಟ್ ಹಿಡಿಯೋದಕ್ಕೆ ಓಡ್ ಹೋಗಿದ್ರು ಅಂತ ಅನಿಸುತ್ತೆ. ಸೊ ಆ ರೀತಿ ಓಡ್ ಹೋದಾಗ ಅವ್ರ ಕೈ ಚಕ್ರಕ್ಕೆ ಸಿಕ್ಕಾಕೊಂಡು ಕೆಳಗೆ ಬಿದ್ದಿದ್ದಾರೆ. ಕೆಳಗೆ ಬಿದ್ದಿದ ತಕ್ಷಣ ಅವ್ರ ಕೈ ಕೊಟ್ಟಿರಬೇಕು, ಹಿಂಗೆ ಬಿದ್ದಾಗ ಮೊಣಕೈ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಕೈ ಚಕ್ರಕ್ಕೆ ಸಿಗಾಕೊಂಡು ಕೈಯೇ ಕಟ್ಟಾಗೋಗಿದೆ. ಎಂಥ ದುರಂತ ನೋಡಿ. 58 ವರ್ಷ ಪಾಪ ಅವ್ರಿಗೆ. ನೋಡಿ, ಅಲ್ಲಿ ಕೈ ಕಟ್ಟಾಗಿದೆ, ರಕ್ತ ಬರ್ತಾ ಇದೆ, ಅಲ್ಲೇ ಇದ್ದಾರೆ. ಮತ್ತು ಅವರಲ್ಲಿ ಸಾರ್ವಜನಿಕರು ಅಲ್ಲಿ ಸಾರ್ವಜನಿಕ ಆಸ್ಪತ್ರೆ ಕೂಡ ಸೇರಿಸಿ ಟ್ರೀಟ್ಮೆಂಟ್ ಮಾಡಿಸಿದ್ದಾರೆ. ಬಟ್ ಬಹಳ ಹುಷಾರಾಗಿರಿ. ಒಂದು ಅರ್ಧ ಗಂಟೆ 1 ಗಂಟೆ ಟ್ರಾವೆಲಿಂಗ್ ಮಾಡೋದು ಲೇಟ್ ಆಗ್ಬೋದು, ನನಗೆ ಅರ್ಥ ಆಗುತ್ತೆ. ಬಸ್ಗಳು ಸಮರ್ಪಕವಾಗಿ ಸಿಕ್ಕಿಲ್ಲ ಅಂತಂದರೆ ಒಂದು ಊರಿಂದ ಒಂದು ಊರಿಗೆ ಹೋಗಬೇಕು, ಕೆಲಸ ಕಾರ್ಯಗಳಿರುತ್ತೆ. ಎಷ್ಟೋ ಗ್ರಾಮಗಳಿಗೆ ಸಮರ್ಪಕವಾಗಿ ಬಸ್ ಫೆಸಿಲಿಟಿ ಇಲ್ಲ. 1-2 ಬಸ್ ಬರುತ್ತೆ, ಅದಕ್ಕೆ ಹತ್ಕೊಂಡು ಹೋಗಬೇಕು. ಇನ್ನೇನಾದರೂ ಬಸ್ ಹೊರಟೋಗ್ಬಿಟ್ರೆ ನನಗೆ ಹೋಗೋಕ್ಕಾಗಲ್ವಲ್ಲ ಅನ್ನೋ ಆ ಧಾವಂತದಲ್ಲಿ ಅವರು ಇಂಥ ಎಡವಟ್ಟು ಮಾಡ್ಕೊಂಡಿದ್ದಾರೆ. ಇಂಥವು ನಡಿಬಾರ್ದು ಆ್ಯಕ್ಚುಲಿ. ಈ ಥರ ಹೇಳಬೇಕು ಅಂದರೆ ನಾನು ರಾಮನಗರ ಪ್ರತಿನಿಧಿ ಪ್ರವೀಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, 58 ವರ್ಷದ ಜಯಮ್ಮ ಅವರು ಇವಾಗ ಹೇಗಿದ್ದಾರೆ? ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬಸ್ನ ಸೀಟ್ ಹಿಡಿಯಲು ಹೋಗಿ ಇದೀಗ ಮಹಿಳೆಯ ಕೈ ಕಟ್ಟಾಗಿರುವಂತದ್ದು ಏನೋ ಚನ್ನಪಟ್ಟಣದ KSRTC ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ಏನೋ ಚನ್ನಪಟ್ಟಣ ತಾಲೂಕಿನ ಹೊನ್ನಾಯಕನಹಳ್ಳಿಯ ಜಯಮ್ಮ 58 ವರ್ಷದ ಮಹಿಳೆ ಇದೀಗ ಕೈ ಕಟ್ಟಾಗಿರುವಂತದ್ದು. ಅಂದ್ರೆ ಗ್ರಾಮದಿಂದ ಒಂದಷ್ಟು ಕೆಲಸದ ಸಂಬಂಧಪಟ್ಟಂತೆ ತಾಲೂಕಿಗೆ ಬಂದಿರ್ತಾರೆ, ಸಾಕಷ್ಟು ಬಿಸಿಲಿದೆ, ಆದಷ್ಟು ಬೇಗ ಬಸ್ ಬಂದಂತ ಸಂದರ್ಭದಲ್ಲಿ ಊರಿಗೆ ಹೋಗ್ಬೇಕು, ನೆಮ್ಮದಿಯಾಗಿ ಸೀಟಲ್ಲಿ ಕುತ್ಕೊಂಡು ಊರ್ ಸೇರ್ಕೊಳ್ಳೋಣ ಅಂತ ಹೇಳಿ ಒಂದಷ್ಟು ಆತುರದಲ್ಲಿ ಆ ಬಸ್ನ ಹತ್ಲಿಕ್ಕೆ ಮುಂದಾಗಿರ್ತಾರೆ. ಅದೇ ರೀತಿ ಜಯಮ್ಮ ಕೂಡ ಏನು ಬಸ್ ನಿಲ್ದಾಣಕ್ಕೆ ಬರ್ತಿದಂತ ಸಂದರ್ಭದಲ್ಲಿ ವೇಗವಾಗಿ ಓಡಿ ಆ ಬಸ್ನ ಸೀಟ್ ಹಿಡಲಿಕ್ಕೆ ಒಂದು ಕವರ್ ಏನಿತ್ತು ಆ ಕವರ್ನ ಹಾಕ್ಲಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಆಯ್ ತಪ್ಪಿ ಬಿದ್ದಂತ ಮಹಿಳೆ ಏನಿರ್ತಾರೆ, ಬಿದ್ದ ತಕ್ಷಣನೇ ಬಸ್ನ ಚಕ್ರಕ್ಕೆ ಕೈಯನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಕೈ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂತದ್ದು, ಸಾಕಷ್ಟು ಪ್ರಮಾಣದಲ್ಲಿ ಕೂಡ ರಕ್ತ ಹೋಗಿರುವಂತದ್ದು. ಸದ್ಯ ಮಹಿಳೆಯನ್ನ ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಿದ ಬೆಂಗಳೂರಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರುವಂತದ್ದು. ಅಂದ್ರೆ ತೀವ್ರವಾಗಿ ಮಹಿಳೆಯ ಕೈ ಕಟ್ಟಾಗಿರೋದ್ರಿಂದ ಆಪರೇಷನ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಬೆಂಗಳೂರಿನ ಶಿಫ್ಟ್ ಮಾಡಿರುವಂತದ್ದು. ಒಂದ್ ಕಡೆ ಆದ್ರೆ ಸಮರ್ಪಕ ಪ್ರಮಾಣದಲ್ಲಿ ಬಸ್ಗಳು ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಆಗಿದೆ ಅಂತೇಳಿ KSRTC ಜೊತೆಗೆ ಸಾರಿಗೆ ಇಲಾಖೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಬಸ್ ನಿಲ್ದಾಣಕ್ಕೆ ಬಂದಂತ ಸಂದರ್ಭದಲ್ಲಿ ಸೂಕ್ತವಾಗಿ ಬಸ್ ನಿಲ್ದಾಣದ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡಬೇಕು, ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳನ್ನ ಬಿಡಬೇಕು. ಈ ರೀತಿ ಆ ದೂರದಲ್ಲಿ ಹೋಗಿ ಸೀಟಿನ ಹಿಡಿಲಿಕ್ಕೆ ಹೋದಂತ ಸಂದರ್ಭದ ರೀತಿ ಘಟನೆಗಳಾಗಿರುವಂತದ್ದು ಕೂಡ ನಿಜಕ್ಕೂ ಕೂಡ ಒಂದ್ ರೀತಿ ತೊಂದರೆಗೆ ಸಿಲುಕೊಂಡಿರುವಂತದ್ದು. ಈಗ ಮಹಿಳೆ ಚಿಕಿತ್ಸೆಯನ್ನ ಕೊಡಿಸ್ತಾ ಇರುವಂತದ್ದು. ಸಿಂಧೂರ. ಆಲ್ರೈಟ್ ಪ್ರವೀಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.